ಆತ್ಮೀಯ ಸ್ಪರ್ಧಾರ್ಥಿಗಳೇ, ಡಾಕ್ಟರ್ VRS ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದೆ ನಡೆದಂತ PSI ಪರೀಕ್ಷೆಯಲ್ಲಿ ಕೇಳಲಾದಂತ ಅನೇಕ ಪ್ರಶ್ನೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ. ಹಾಗಾಗಿ ಇನ್ಯಾರೆಲ್ಲ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿಲ್ಲ, ಈ ಕೂಡಲೇ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ, ಇವತ್ತಿನ ಕ್ವಶನ್ಸ್ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾಗಿ ಎಲ್ಲ PSIಗೆ ಮುಂಬರುವಂತ ಎಲ್ಲ PSIಗೂ ಕೂಡ ಈ ತರಗತಿ ಯೂಸ್ ಆಗತ್ತೆ ಅಂತ ಹೇಳ್ತಾ ಇವತ್ತು ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ, ನಮ್ಗೆ ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ, ಇದು ಪೃಥ್ವಿ ಅಂದ್ರೆ ಭೂಮಿ, ಪೃಥ್ವಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಈ ದಿನಾಂಕದಂದು ಕಂಡು ಬರುತ್ತದೆ ಅಂತ ಕ್ವಶನ್ ಇದೆ. ಅಂದ್ರೆ ಭೂಮಿ ಮತ್ತು ಸೂರ್ಯನ ನಡುವಿನ ಸಾಮಾನ್ಯ ಅಂತರ ನಿಮಗೆ ಗೊತ್ತಿರಲಿ 149 ದಶಲಕ್ಷ ಕಿಲೋಮೀಟರ್ ಅಂತ. ಇದು ಸಾಮಾನ್ಯ ಅಂತರ. ಈ ಅಂತರವನ್ನ ಆಸ್ಟ್ರೋನಾಮಿಕಲ್ ಯೂನಿಟ್ ಎನ್ನುವಂತ ಸಾಧನದಿಂದ ಇದನ್ನ ನಾವು ಅಳತೆ ಮಾಡ್ತೀವಿ. ಇದು ಸಾಮಾನ್ಯ ಅಂತರ. ಇದರಲ್ಲಿ ನೋಡಿ, ಪ್ರಮುಖವಾಗಿ ಇಲ್ಲಿ ಕೇಳಿರುವಂತ ಕ್ವಶನ್, ಭೂಮಿ ಸೂರ್ಯನಿಂದ ಅತಿ ಹೆಚ್ಚು ಈ ದಿನಾಂಕದಂದು ದೂರ ಇರುತ್ತೆ ಅಂತ. ಇಲ್ಲಿ ಆಪ್ಷನ್ ಎ ಇದೆ, ಜುಲೈ 4th, ಜನವರಿ 30, ಸೆಪ್ಟೆಂಬರ್ 22, ಡಿಸೆಂಬರ್ 22 ಅಂತ. ನೋಡಿ, ಈ ಯಾವ ದಿನಾಂಕ ಅಂತ ಬಂದಾಗ ನೋಡಿ, ಇಲ್ಲಿ ಸರಿಯಾದಂತ ಉತ್ತರ ಜುಲೈ 4th. ಪೃಥ್ವಿಯು ಸೂರ್ಯನಿಂದ ತುಂಬಾ ದೂರ ಉಳಿಯುತ್ತೆ. ಈ ಒಂದು ಸ್ಥಾನವನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಉಚ್ಚ ಸ್ಥಾನ ಅಂತ ಕರಿತೀವಿ. ಏನಂತ ಕರಿತೀವಿ? ಉಚ್ಚ ಸ್ಥಾನ ಅಂತ ಕರಿತೀವಿ, ಅಥವಾ ಇದನ್ನ ಅಪಿಲಿಯನ್ ಡೇ ಅಂತ ಕರಿತೀವಿ. ಅಪಿಲಿಯನ್ ಡೇ ಅಂತ ಕರಿತೀವಿ. ಈ ಒಂದು ದಿನಾಂಕದಂದು, ಜುಲೈ 4th, ಈ ದಿನಾಂಕದಂದು ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟಿರ್ತಪ್ಪ ಅಂದ್ರೆ 152 ದಶಲಕ್ಷ ಕಿಲೋಮೀಟರ್ ಅಂತರ ಇರುತ್ತೆ. ಹಾಗಾಗಿ ಈ ಒಂದು ಸ್ಥಾನವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಉಚ್ಚ ಸ್ಥಾನ ಅಥವಾ ಅಪಿಲಿಯನ್ ಡೇ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ PSI 2008ರಲ್ಲಿ ಕೇಳಿರುವಂತ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಜುಲೈ 4th. ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಮುಂದಿನ ಕ್ವಶನ್ಸ್ ನೋಡಿ ಏನಿದೆಯಪ್ಪ ಅಂದ್ರೆ, ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಎರಡನೇ ಕ್ವಶನ್, ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ ಅಂತ ಇದೆ. ಅಂದ್ರೆ ಸೂರ್ಯನ ಕಿರಣಗಳು ಭಾರತದ ಮೊದಲ ಯಾವ ನಗರದ ಮೇಲೆ ಬೀಳುತ್ತೆ ಅಂತ. ಇಲ್ಲಿ ನೋಡಿ ಕ್ವಶನ್ ಇದೆ, ಫೋರ್ಟ್ ಬ್ಲೇರ್ ಅಂತ ಬಂದಾಗ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿದೆ. ಇಟಾನಗರ ಅಂತ ಬಂದಾಗ ಇದು ಅರುಣಾಚಲ ಪ್ರದೇಶ AP ನಲ್ಲಿದೆ. ಶಿಲಾಂಗ್ ಅಂತ ಬಂದಾಗ ಇದು ಮೇಘಾಲಯದಲ್ಲಿದೆ. ಕೋಲ್ಕತ್ತಾ ಅಂತ ಬಂದಾಗ ಇದು ವೆಸ್ಟ್ ಬೆಂಗಾಲ್ ಅಲ್ಲಿದೆ. ಹಾಗಾದ್ರೆ ನೋಡಿ ಸ್ನೇಹಿತರೆ, ನಮ್ಮ ಸೂರ್ಯ ಮೊದಲು ಉದಯಿಸುವುದು ಅಂತ ಬಂದಾಗ ನಮ್ಮ ದೇಶಕ್ಕೆ ಮೊದಲು ಸೂರ್ಯ ಉದಯವಾಗುವಂತ ಭಾಗ ಬಂದಾಗ ಪೂರ್ವ ಭಾಗದಲ್ಲಿ ಉಗಮವಾಗುತ್ತಾನೆ. ಹಾಗಾಗಿ ಸೂರ್ಯನ ಮೊದಲ ರಶ್ಮಿ ಬೀಳೋದು ನಮ್ಗೆ ಯಾವ ರಾಜ್ಯದ ಮೇಲೆ ಬೀಳುತ್ತಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ರಾಜ್ಯದ ಮೇಲೆ ಬೀಳುತ್ತೆ. ಹಾಗಾಗಿ ಅರುಣಾಚಲ ಪ್ರದೇಶದ ಭಾಗದಲ್ಲಿ ಬೀಳೋದ್ರಿಂದ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಬಿ. ಸರಿಯಾದಂತ ಉತ್ತರ ಇಟಾನಗರ. ಅರುಣಾಚಲ ಪ್ರದೇಶದ ಇಟಾನಗರದ ಮೇಲೆ ಸೂರ್ಯನ ಕಿರಣಗಳು ಮೊದಲ ಬಾರಿಗೆ ಬಿದ್ದು ನಂತರ ಸ್ಪ್ರೆಡ್ ಆಗ್ತವೆ. ಅದಕ್ಕೆ ಸ್ನೇಹಿತರೆ ನಿಮಗೆ ನೋಡಿ, ಭಾರತದ ಟೈಮ್ ಝೋನ್ ಅಂತ ಬಂದಾಗ, ಕಾಲವಲಯ ಅಂತ ಬಂದಾಗ ಭಾರತದ ಕಾಲವಲಯ ಒಂದೇ ಇರುತ್ತೆ. ಆದರೆ ಭಾರತದಲ್ಲಿ ಎರಡು ಪ್ರದೇಶಗಳಲ್ಲಿ ಸ್ವಲ್ಪ ಟೈಮ್ ವೇರಿಯೇಷನ್ಸ್ ಇರುತ್ತೆ. ಎಲ್ಲಿ ವೇರಿಯೇಷನ್ಸ್ ಇರುತ್ತಪ್ಪ ಅಂದ್ರೆ ಅರುಣಾಚಲ ಪ್ರದೇಶಕ್ಕೂ ಮತ್ತು ಗುಜರಾತ್ಗೆ ನಾವು ಕಂಪೇರ್ ಮಾಡೋದಾದ್ರೆ ಇಲ್ಲಿ ನಮಗೆ 2 ಗಂಟೆಯ ಸಮಯ ವೇರಿಯೇಷನ್ಸ್ ಬರುತ್ತೆ. ಕಾರಣ ಯಾಕಪ್ಪ ಅಂದ್ರೆ ಮೊದಲು ಸೂರ್ಯ ಉದಯಿಸೋದೇ ಅರುಣಾಚಲ ಪ್ರದೇಶದ ಮೇಲೆ. ಹಾಗಾಗಿ ಸರಿಯಾದಂತ ಉತ್ತರ ಬಿ. ಇಟಾನಗರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಮುಂದಿನ ಕ್ವಶನ್ ನೋಡಿ ಸ್ನೇಹಿತರೆ, ಮುಂದೆ ಯಾವ್ದಿದ್ಯಪ್ಪ ಕ್ವಶನ್ ಅಂದ್ರೆ ನೋಡಿ, ಈ ಸೂರ್ಯ ಅನ್ನೋದೇನಪ್ಪ ಅಂದ್ರೆ ಒಂದು ನಕ್ಷತ್ರ. ಸೂರ್ಯ ಎನ್ನುವಂತ ಒಂದು ನಕ್ಷತ್ರದಲ್ಲಿ ಇರುವಂತ ಪ್ರಮುಖ ಅನಿಲಗಳು ಯಾವುವು? ಯಾಕಂದ್ರೆ ಸೂರ್ಯ ಎನ್ನುವಂತ ಒಂದು ನಕ್ಷತ್ರ ಏನಿದೆ, ಸದಾ ತನ್ನಗಿರುವಂತ ಅಗಾಧವಾದಂತ ಗ್ರಾವಿಟೇಷನ್ ಪವರ್ ಇಂದಾಗಿ ಎಲ್ಲ ಆಕಾಶಕಾಯಗಳನ್ನ ತನ್ನ ಸೆಳೆತದಲ್ಲಿ ಇಟ್ಕೊಂಡಿದ್ದಾನೆ. ಆ ಕಾರಣಕ್ಕೋಸ್ಕರ ಅಗಾಧವಾಗಿ ಗ್ರಾವಿಟೇಷನ್ ಪವರ್ ಒಳಗೊಂಡಿರುವಂತ ಸೂರ್ಯ ತನ್ನಲ್ಲಿ ಅಗಾಧವಾದಂತ ಉಷ್ಣಾಂಶ ಮತ್ತು ಬೆಳಕನ್ನ ಉತ್ಪಾದನೆ ಮಾಡ್ತಾನೆ ಇರ್ತಾನೆ.
ಸೊ ಇಂಥ ಸೂರ್ಯ ಪ್ರಮುಖವಾದಂತ ಈ ಕೆಳಗಿನ ಯಾವ ಅನಿಲಗಳನ್ನು ಒಳಗೊಂಡಿದ್ದಾನೆ ಅಂದ್ರೆ ಆಪ್ಷನ್ ಎ ಜಲಜನಕ ಹೀಲಿಯಂ, ಬಿ ಜಲಜನಕ ಆರ್ಗನ್, ಆರ್ಗಾನ್ ಹೀಲಿಯಂ, ಜಲಜನಕ ಇಂಗಾಲ ಅಂತ ಇದೆ ಆಪ್ಷನ್. ಇದು PSI 2020ರಲ್ಲಿ ಕೇಳಿರುವಂತ ಕ್ವಶನ್. ಸೊ ಯಾವಾಗ್ಲೂ ಅಷ್ಟೇ ಸೂರ್ಯನಲ್ಲಿ ಅತ್ಯಧಿಕವಾಗಿರುವಂತ ಅನಿಲ ಬಂದಾಗ ಯಾವುದೇ ಡೌಟ್ ಬೇಡ, ಜಲಜನಕ ಪ್ಲಸ್ ಹೀಲಿಯಂ. ಹಾಗಾಗಿ ಸೂರ್ಯನಲ್ಲಿ ಅಧಿಕವಾಗಿರುವಂತ ಅನಿಲಗಳು ಬಂದಾಗ ಜಲಜನಕ ಮತ್ತು ಹೀಲಿಯಂ ಏನಿದಾವೆ ಇವು ಪ್ರಮುಖವಾಗಿ ಕಂಡು ಬರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ನಾವು ಹೋಗೋದಾದ್ರೆ 4ನೇ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ, 4ನೇ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕಪ್ಪು ರಂಧ್ರ ಅಥವಾ ಬಾಹ್ಯಾಕಾಶ, ಕಪ್ಪು ರಂಧ್ರ ಅಥವಾ ಬಾಹ್ಯಾಕಾಶದಲ್ಲಿ ಡ್ಯಾಶ್ ಇದೆ ಅಂತ. ಸೊ ಇದಕ್ಕೆ ನೋಡಿ ಆಪ್ಷನ್ ಎ ಇದೆ, ಒಂದು ಅಂಧಕಾರವುಳ್ಳ ಟೊಳ್ಳಾದ ಕುಹರ ಅಂತ, ಬಿ ಕುಸಿತದ ನಕ್ಷತ್ರ ಅಂತ, ಚಂದ್ರನ ಇನ್ನೊಂದು ಬದಿ ಅಂತ, ಸೂರ್ಯನ ಇನ್ನೊಂದು ಬದಿ ಅಂತ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಕಪ್ಪು ರಂಧ್ರ ಅನ್ನೋದು ಬಾಹ್ಯಾಕಾಶದಲ್ಲಿ ನಮಗೆ ಪ್ರಮುಖವಾಗಿ ನೋಡಿ ನಕ್ಷತ್ರದ ಬೃಹತ್ ಕುಸಿತದ ಹಂತವನ್ನ ತೋರಿಸುತ್ತೆ. ಅದಕ್ಕೋಸ್ಕರ ಕ್ವಶನ್ ನಂಬರ್ 4ಕ್ಕೆ ಇದು ಸರಿಯಾದಂತ ಉತ್ತರ ಅಂತೇಳಿ ನಾವು ಬಿ ನ ಕನ್ಸಿಡರ್ ಮಾಡ್ತೀವಿ. ಬೃಹತ್ ಕುಸಿತದ ನಕ್ಷತ್ರ ಕಪ್ಪು ರಂಧ್ರ ಅಂತ ಬಂದಾಗ ನಮ್ಗೆ ಇದಕ್ಕೆ ಸರಿಯಾದಂತ ಉತ್ತರ ಬೃಹತ್ ಕುಸಿತದ ನಕ್ಷತ್ರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ಮುಂದಿನ ಕ್ವಶನ್ಸ್ ನೋಡಿ ಸ್ನೇಹಿತರೆ, ಇನ್ನು 5ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ನೋಡಿ, ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದಂತ ನಕ್ಷತ್ರ ಯಾವುದು ಅಂತ. ಇದು ಗ್ರಹ ಅಲ್ಲ, ನಕ್ಷತ್ರ ಯಾವುದು ಅಂತ. ಇಲ್ಲಿ ಆಪ್ಷನ್ ಇದೆ, ಕಪೆಲ್ಲಾ ಅಂತ ಇದೆ, ವೇಗ ಇದೆ, ಕ್ಯಾನೋಪಸ್ ಇದೆ, ಸಿರಿಯಸ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ರಾತ್ರಿಯ ವೇಳೆಯಲ್ಲಿ ಅತಿ ಪ್ರಕಾಶಮಾನವಾದಂತ ನಕ್ಷತ್ರ ಯಾವ್ದಪ್ಪ ಅಂದ್ರೆ ಸರಿಯಾದಂತ ಉತ್ತರ ಸಿರಿಯಸ್. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಡಾರ್ಕ್ ಸ್ಟಾರ್ ಅಂತ ಕರಿತೀವಿ. ಇದು ESI 2002 ನಲ್ಲಿ ಕೇಳಿರುವಂತ ಕ್ವಶನ್. ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದಂತ ನಕ್ಷತ್ರ ಸಿರಿಯಸ್. ಯಾವ್ದದು? ಸಿರಿಯಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ನೋಡಿ ಇವತ್ತು ನಾವು ಪ್ರಮುಖವಾಗಿ PSI ಗೆ ಮತ್ತೆ ESI ಗೆ ಸಂಬಂಧಪಟ್ಟಂತ ಭೂಗೋಳಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತ 5 ಕ್ವಶನ್ಸ್ ಗಳನ್ನ ಕ್ರಮಾನುಗತವಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದೀವಿ. ಇನ್ನ ಮುಂದಿನ ತರಗತಿಯಲ್ಲಿ ನಾವು ಇನ್ನು ಬಹಳಷ್ಟು ಕ್ವಶನ್ಸ್ ಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಶುಭವಾಗ್ಲಿ.